ಪ್ರಯಾಗ ಸ್ನಾನ ಮಾಡಿ ಮನೆಗೆ ತಗೊಂಡೋಗ್ಬೇಕು. ಕಾಶಿಗೆ ಹೋಗೋದು, ಹರಿದ್ವಾರ ಹೋಗೋದು ಇದೆಲ್ಲ ಮಾಡಬಾರ್ದು, ಎಲ್ಲ ಸರ್ವನಾಶ. ಮಹಾಕುಂಭ ಮೇಳಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ, ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಕ್ತರು ಬಂದು ಪುಣ್ಯ ಸ್ನಾನವನ್ನ ಮಾಡಿ ಹೋಗ್ತಾ ಇದ್ದಾರೆ. ಆದ್ರೆ ಹೀಗೆ ಬರುವ ಭಕ್ತರೆಲ್ಲರೂ ಹೇಗಿದ್ರೂ ಅಷ್ಟು ದೂರ ಹೋಗ್ತಾ ಇದೀವಿ, ಉತ್ತರ ಪ್ರದೇಶಕ್ಕೆ ಹೋಗ್ತಾ ಇದೀವಿ, ಯಾಕೆಂದ್ರೆ ಪ್ರಯಾಗ್ರಾಜ್ನಲ್ಲೇ ನಡೀತಾ ಇರೋದ್ರಿಂದ ಅಲ್ಲಿ ಮಹಾಕುಂಭ ಮೇಳದಲ್ಲಿ ಪವಿತ್ರ ಸ್ನಾನವನ್ನ ಮಾಡಿ ಹಾಗೆ ಅಲ್ಲೇ ಅಕ್ಕಪಕ್ಕ ಇರುವಂತಹ ಕಾಶಿಗೂ ಹೋಗಿ ಪುಣ್ಯ ಸ್ನಾನವನ್ನ ಮಾಡಿ ಬರೋಣ ಅಂತ ತುಂಬಾ ಮಂದಿ ಪ್ಲಾನ್ ಮಾಡ್ಕೊಂಡೆ ಮಹಾಕುಂಭ ಮೇಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಆದ್ರೆ ಇಲ್ಲೊಬ್ರು ಸಾಧು ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಭಕ್ತಾದಿಗಳು ಇಲ್ಲಿಗೆ ಬಂದ ಮೇಲೆ, ಅಂದ್ರೆ ಮಹಾಕುಂಭ ಮೇಳಕ್ಕೆ ಬಂದು ಇಲ್ಲಿ ಪವಿತ್ರ ಸ್ನಾನವನ್ನ ಮಾಡಿ ಆದ್ಮೇಲೆ ಹರಿದ್ವಾರ ಕಾಶಿಗೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಪ್ರಯಾಗ್ರಾಜ್ಗೆ ಹೋಗಿ ಕಾಶಿಗೆ ಹೋದ್ರೆ ಮರಳಿ ಪ್ರಯಾಗ್ರಾಜ್ಗೆ ಬರಬೇಕು ಅಂತ ಹೇಳಿದ್ದಾರೆ. ಯಾಕಂದ್ರೆ ಇಲ್ಲಿ ಮಾಡೋದು ತೀರ್ಥ ಸ್ನಾನ, ಅಲ್ಲಿ ಮಾಡೋದು ಪುಣ್ಯ ಸ್ನಾನ. ನೀವೇನಾದ್ರೂ ಪ್ರಯಾಗ್ರಾಜ್ಗೆ ಬಂದು ಇಲ್ಲಿ ಎಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಹೋಗಿ ತೀರ್ಥ ಸ್ನಾನವನ್ನ ಮಾಡಿದ್ರೆ ಸರ್ವನಾಶ ಆಗ್ಬಿಡತ್ತೆ. ಆ ತರ ಯಾರೂ ಮಾಡಬೇಡಿ ಅನ್ನೋ ಮಾತನ್ನ ಒಬ್ರು ಹೇಳಿದ್ದಾರೆ. ಸೊ ಇದನ್ನ ನೋಡಿದವರು ಇನ್ ಮುಂದಾದ್ರೂ ಏನೇನ್ ನೀವು ಪ್ಲಾನ್ ಮಾಡ್ಕೊಂಡು ಪ್ರಯಾಗ್ರಾಜ್ ನಂತರ ಹರಿದ್ವಾರ ಕಾಶಿ ಅಂತ ಇದ್ರಿ, ಆ ಪ್ಲಾನ್ ಚೇಂಜ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಮೊದಲು ನೀವು ಹೋಗ್ಬೇಕಾಗಿರೋದು ಹರಿದ್ವಾರ ಮತ್ತೆ ಕಾಶಿಗೆ, ತದನಂತರ ಇಲ್ಲಿ ಬಂದು ಪವಿತ್ರ ಸ್ನಾನವನ್ನ ಮಾಡಿದ್ರೆ, ತೀರ್ಥ ಸ್ನಾನ ಮಾಡಿದ್ರೆ ಒಳ್ಳೇದಾಗತ್ತೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಪ್ರಯಾಸ ಬಿಟ್ಟಲ್ಲಿ ಪ್ರಯಾಗ ಸ್ನಾನ, ಈ ಪ್ರಯಾಗ ಸ್ನಾನ ಮಾಡಿ ಮನೆಗೆ ತಗೊಂಡೋಗ್ಬೇಕು. ಕಾಶಿಗೆ ಹೋಗೋದು, ಹರಿದ್ವಾರ ಹೋಗೋದು ಇದೆಲ್ಲ ಮಾಡಬಾರ್ದು. ಕಾಶಿಗೆ ಹೋಗ್ಬಿಡಿ, ಮತ್ತೆ ಇಲ್ಲಿ ಬನ್ನಿ. ಒಂದು ಕಾಶಿಗೆ ಹೋಗ್ಬಿಟ್ಟು ಇಲ್ಲಿ ಬನ್ನಿ. ಆದ್ರೆ ಇಲ್ಲಿ ಸ್ನಾನ ತೀರ್ಥ ಸ್ನಾನ ಮಾಡಿ ಕಾಶಿಗೆ ಹೋಗ್ಬೇಡಿ, ಎಲ್ಲ ಸರ್ವನಾಶ. ಯಾಕೆಂದ್ರೆ ಮೋಕ್ಷ ಜಾಗ, ಇದು ತೀರ್ಥ ಜಾಗ. ಅದು ಪುಣ್ಯ ಸ್ನಾನ, ಇದು ತೀರ್ಥ ಸ್ನಾನ. ವಿಡಿಯೋ ಮಾಡ್ಕೊಳ್ಳಿ. ಅಲ್ಲಿ ಮಾಡಿ ಬಂದು ಇಲ್ಲಿ ಮಾಡಿ. ನಿಮ್ಮ ಹಿರಿಯ ಆತ್ಮಗಳಿಗೆ ನೀವು ಸ್ನಾನ ಕೊಡೋದಾಗಿದ್ರೆ ಅವ್ರನ್ನ ನೀವು ಮಾಡ್ತೀವಿ ಅನ್ನೋದಾಗಿದೆ. ಈಗ ಹೋಗ್ಬಿಡಿ, ಕಾಶಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಆಮೇಲೆ ಸ್ನಾನ ಮಾಡ್ಕೊಂಡೋಗ್ರಿ. ಇಲ್ಲಿ ಯಾರಾದ್ರೂ ಹಿರಿಯರು ಅಂತವ್ರು ಇದ್ದಾರೆ ಅನ್ನೋದಾದ್ರೆ, ಇಲ್ಲ ಅನ್ನೋದಾದ್ರೆ ಪರವಾಗಿಲ್ಲ. ನಿಮ್ಮ ಪುನರ್ಜನ್ಮದ ಆತ್ಮಗಳು, ನಿಮ್ಮ ಪೂರ್ವಿಕರ ಆಶೀರ್ವಾದ, ಕಾಶಿಯಲ್ಲಿ ಮೋಕ್ಷ ಆಗುತ್ತೆ, ಇಲ್ಲಿ ಬಂದು ಅವ್ರಿಗೂ ಸ್ನಾನ ಆಗುತ್ತೆ, ದೈವಾತ್ಮ ಆಗುತ್ತೆ. ಈಗ ನೀವೆಲ್ಲ ಸ್ನಾನ ಮಾಡ್ಕೊಂಡು ಹೋದ್ರಿ ಅಂತ ಅಂದ್ರೆ ಈ ಹೋಗಿರೋ ಆತ್ಮಗಳೆಲ್ಲ ಹೊಡಿತಾ ಆಗಲ್ಲ.